ಹಾಯ್ ಸ್ಟೂಡೆಂಟ್ಸ್, ನಿಮಗೆ ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆಯಾ? ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಸ್ಕ್ವೇರ್ ರೂಟ್ ಆಫ್ 624179. ಎಸ್, ಕರೆಕ್ಟ್ ಆನ್ಸರ್. ಇಷ್ಟು ಬೇಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾ? ಹಾಗಿದ್ರೆ ಫಾಲೋ ಮಾಡಿ. ನೀವು ಫಸ್ಟ್ ಮಾಡಬೇಕಾಗಿರೋದು 1 to 9 ಸ್ಕ್ವೇರ್ ವ್ಯಾಲ್ಯೂಸ್ನ ನೆನಪಲ್ಲಿ ಇಟ್ಕೊಬೇಕು. ಅಂಡ್ ದೆನ್ ಈ 6241 ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸ್ಕ್ವೇರ್ ರೂಟ್ ವ್ಯಾಲ್ಯೂ 2 ಡಿಜಿಟ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಡಿಜಿಟ್ ಏನಿದೆ 1. ಸೊ ಈ 1 ಕೊಟ್ಟಿರೋ ಸ್ಕ್ವೇರ್ ವ್ಯಾಲ್ಯೂಸ್ ಅಲ್ಲಿ ಯಾವ್ದ್ರಲ್ಲಿದೆ? ಇದರಲ್ಲಿದೆ ಮತ್ತೆ ಇದರಲ್ಲಿದೆ. ಸೊ ಅಂದ್ರೆ ಕರೆಸ್ಪಾಂಡಿಂಗ್ ಸ್ಕ್ವೇರ್ಸ್ ಯಾವ್ದು ನಂಬರು? 199. ಇಲ್ಲಿ ಲಾಸ್ಟ್ ಡಿಜಿಟ್ ಅಲ್ಲಿ 1 ಅಥವಾ 9 ಬರುತ್ತೆ. ನೆಕ್ಸ್ಟ್ ಕನ್ಸಿಡರ್ 62. ಈ 62ಗೆ ನಿಯರೆಸ್ಟ್ ಸ್ಕ್ವೇರ್ ವ್ಯಾಲ್ಯೂ ಯಾವ್ದ್ರಲ್ಲಿದೆ? ಸ್ಕ್ವೇರ್ ವ್ಯಾಲ್ಯೂ 7 ಸ್ಕ್ವೇರ್, ದಟ್ ಇಸ್ 49. 8 ಸ್ಕ್ವೇರ್ ಅಂದ್ರೆ 64 ಆಗ್ಬಿಡುತ್ತೆ. ಸೊ ಈ 7ನ ಇಲ್ಲಿ ತಗೊಳ್ಳಿ. ಈಗ ಈ 1 ಮತ್ತೆ 9 ಅಲ್ಲಿ ಯಾವ್ದನ್ನ ತಗೋಬೇಕು ಅಂತ ನೋಡೋದಕ್ಕೆ ಅಂದ್ರೆ ಈ 7 ಜೊತೆಗೆ ನೆಕ್ಸ್ಟ್ ನಂಬರ್ 8 ನ ಮಲ್ಟಿಪಲ್ ಮಾಡಿ. ದಟ್ ಈಸ್ 7 into 8, 56. ಸೊ ಈಗ 62 is greater than 56. 62 is greater than 56. Then ಇವಾಗ 62 is greater than 56 ಅಂದಾಗ ಇದರಲ್ಲಿ ಹೈಯೆಸ್ಟ್ ನಂಬರ್ ತಗೋಬೇಕು. ಅಕಸ್ಮಾತ್ ಇಲ್ಲಿ ಬಂದಿರೋ ಆನ್ಸರ್ಗಿನ್ನ ಈ ನಂಬರ್ ಕಮ್ಮಿ ಇದ್ದಿದ್ರೆ ಲೋಯೆಸ್ಟ್ ನಂಬರ್ ತಗೋಬೇಕಾಗಿತ್ತು. ಸೊ ಇವಾಗ ಆನ್ಸರ್ ಏನಾಗುತ್ತೆ? 79. The square root of 6241 is 79. ಎಷ್ಟು ಈಸಿ ಅಲ್ವಾ?